ಸಾಮ್ರಾಟ್ ಗೂಂಡಾಗಳ ಜೊತೆ ಫೈಟ್ ಮಾಡ್ಕೊಂಡು ವಾಪಸ್ ಬಾರ್ ಕೌಂಟರ್ ಹತ್ರ ಬರೋ ಅಷ್ಟರಲ್ಲಿ ಅಲ್ಲಿ ಸಾನ್ಯಾ ಇರ್ಲಿಲ್ಲ. ಅವಳಿಗೋಸ್ಕರ ಇಡೀ ಬಾರಲ್ಲೆಲ್ಲ ಹುಡ್ಕಾಡ್ದಾಗ ಸಾನ್ಯಾ ಜೊತೆ ಮಿಸ್ಬಿಹೇವ್ ಮಾಡಿದ ಗೂಂಡ ಒಂದ್ ಕಡೆ ಕಾರ್ನರ್ ಅಲ್ಲಿ ನಿಂತಿರೋದ್ ಕಾಣಿಸ್ತು. ಸಾಮ್ರಾಟ್ ಒಂದೇ ಉಸಿರಲ್ಲಿ ಅವನ ಹತ್ರ ಓಡ್ ಹೋದ. ಏಯ್, ನಿನ್ ಜೊತೆ ಒಬ್ಳು ಹುಡುಗಿ ಇದ್ಲಲ್ಲ, ಎಲ್ಲವಳು? ಡಾನ್ಗೆ ಸಾಮ್ರಾಟ್ನ ನೋಡ್ತಿದ್ದಂಗೆ ಇರಿಟೇಟ್ ಆಯ್ತು. ಅವನ್ಗೆ ಹೊಡೆಯೋಕೆ ಕೈ ಎತ್ತದ. ಅಷ್ಟರಲ್ಲಿ ಸಾಮ್ರಾಟ್ ಅವನ್ ಕೈ ಹಿಡಿದು ಪಟ್ಟಂದ ತಿರುಗಿಸಿ ಬೆನ್ ಹಿಂದೆ ಒತ್ತದ. ಈಗ ಅವನು ಸಾಮ್ರಾಟ್ ಗ್ರಿಪ್ಪಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ತಕ್ಷಣ ಅವನು ಚಿರಾಗ್ ಅವಳನ್ನ ಕರ್ಕೊಂಡು ಹೋದ, ಬಿಡೋ ನನ್ನ ಅಂತ ಕಿರಿಸ್ತ. ಅದನ್ನ ಕೇಳಿ ಸಾಮ್ರಾಟ್ಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಯ್ತು. ಶರ್ಮಿಳಾ ಬಾಯಿಂದ ಸುಮಾರು ಸಲ ಈ ಚಿರಾಗ್ ಹೆಸರು ಕೇಳಿದ್ದ. ಬಟ್ ಸಾನ್ಯನ ಹುಡುಕೊಂಡು ಇಲ್ಲಿವರೆಗೂ ಬರ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಬಟ್ ಈ ಗೂಂಡಾಗಳು ಹೇಗ್ ಚಿರಾಗ್ ಪರಿಚಯ ಇದ್ದಾರೆ ಅಂತ ಆಶ್ಚರ್ಯನೂ ಆಯ್ತು. ಆದ್ರೆ ಈಗ ಅದ್ರ ಬಗ್ಗೆ ವಿಚಾರಿಸೋಷ್ಟು ಟೈಮ್ ಇರಲಿಲ್ಲ. ಅವನ್ ಕೈ ಬಿಟ್ಟು, ಎಲ್ಲೋದ ಅವನು? ಅಲ್ಲ, ನನ್ ಸಿಚುವೇಶನ್ ನೋಡಿದ್ಮೇಲೂ ಈ ಕ್ವೆಶ್ಚನ್ ಕೇಳ್ತಿದ್ಯಾ? ಅವ್ನ್ ಎಲ್ಲಿ ಹೋಗ್ತಾನೆ ಅಂತ ನನ್ಗೆ ಹೇಳಿರ್ತಾನೆ ಅನ್ಸತ್ತಾ ಅಂತ ಹೇಳಿ ಟಿಶ್ಯೂ ಪೇಪರ್ ಎತ್ಕೊಂಡು ಮೂಗಲ್ ಹರಿತಿರೋ ಬ್ಲಡ್ ನ ಒರೆಸ್ಕೊಂಡ. ಸಾಮ್ರಾಟ್ ಒಂದ್ಸಲ ಅವನನ್ನ ತಿಂದ್ ಹಾಕೋ ಆ ಗುರಾಯಿಸಿ ಅಲ್ಲಿಂದ ಹೋದ. ಆ ಗೂಂಡಾಗೆ ಪ್ರೆಷರ್ ಹಾಕಿದ್ರೆ ಖಂಡಿತ ಚಿರಾಗ್ ಬಗ್ಗೆ ಬಾಯ್ ಬಿಡ್ತಿದ್ದ. ಬಟ್ ಪಬ್ಲಿಕ್ ಅಲ್ಲಿ ಇದೆಲ್ಲ ಬೇಡ ಅಂತಾನೆ ಸಾಮ್ರಾಟ್ ಸುಮ್ನೆ ಅಲ್ಲಿಂದ ಹೋಗಿದ್ದ. ಅವನು ಒಂದೆರಡೆಜ್ಜೆ ಮುಂದೆ ಹಾಕಿದ್ದ. ಅಷ್ಟರಲ್ಲಿ ಅವನ್ ದಾರಿಗೆ ಕಾಮಿನಿ ಅಡ್ಡ ಬಂದು, ಹೇಯ್ ಸಾಮ್ರಾಟ್, ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಓಡೋಗೋದಕ್ಕೆ ಸ್ಕೆಚ್ ಹಾಕ್ತಿದ್ಯಾ ಹೇಗೆ ಅಂತ ವ್ಯಂಗ್ಯವಾಗಿ ಕೇಳಿದ್ಲು. ಸಾಮ್ರಾಟ್ ಇರಿಟೇಟ್ ಆಗಿ, ನೋಡು, ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬೇಡ, ನಾನೆಲ್ಲೂ ಓಡೋಗ್ತಾ ಇಲ್ಲ, ಅದ್ರ ಅವಶ್ಯಕತೆನೂ ನನ್ಗಿಲ್ಲ. ಅವನ್ಗೆ ಸಾನ್ಯ ಚಿಂತೆ ಆಗ್ತಿದ್ರೆ ಇಲ್ಲಿ ಕಾಮಿನಿ ಸುಮ್ನೆ ಅವನ್ ತಲೆ ತಿಂದು ಮೆದ್ಲಿ ಕೈ ಹಾಕ್ತಿದ್ಲು. ಹಾಗಿದ್ಮೇಲೆ ಇಲ್ಲೇನ್ ಮಾಡ್ತಿದ್ಯಾ? ನಿನ್ ಡ್ರಾಮಾಗಳೆಲ್ಲ ನನ್ ಮುಂದೆ ನಡೆಯಲ್ಲ. ಇವತ್ ಪಾರ್ಟಿ ಬಿಲ್ ನೀನೇ ಪೇ ಮಾಡ್ಬೇಕು, ಬಾ ನನ್ ಜೊತೆ. ಸಾಮ್ರಾಟ್ ಕೆಂಗಣ್ಣಲ್ಲೇ ಒಂದ್ಸಲ ಕಾಮಿನಿನ ಗುರಾಯಿಸಿ ಸೀದಾ ಅವನ್ ಕಾರ್ ಹತ್ರ ಹೋಗಿ ಡ್ಯಾಶ್ ಬೋರ್ಡ್ ಅಲ್ಲಿದ್ದ ಕ್ರೆಡಿಟ್ ಕಾರ್ಡ್ ತಗೊಂಡ. ಕಾಮಿನಿ ಗಮನ ಎಲ್ಲ ಗುಜ್ರಿ ತರ ಕಾಣಿಸೋ ಅವನ್ ಕಾರ್ ಮೇಲೆ ಇತ್ತು. ಆದ್ರೆ ಅವಳೇನು ಕಮೆಂಟ್ ಮಾಡ್ದೆ ಕೆಕ್ ಕರೆಸ್ಕೊಂಡು ನೋಡೋದ್ರಲ್ಲೇ ಬಿಸಿ ಇದ್ಲು. ನೆಕ್ಸ್ಟ್ ಸೆಕೆಂಡೇ ಸಾಮ್ರಾಟ್ ಪಾರ್ಟಿ ಹಾಲ್ನ ರಿಸೆಪ್ಷನ್ ಕೌಂಟರ್ ಕಡೆ ಹೋದ. ಎಲ್ರೂ ಅವನನ್ನೇ ಆಶ್ಚರ್ಯದಿಂದ ನೋಡ್ತಾ ಇದ್ರು. ವೇಟ್ರೆಸ್ ಬಿಲ್ನ ಅವನ್ ಕೈ ಕೊಟ್ಟು 5 lakhs ಸರ್ ಅನ್ಲು. ಸಾಮ್ರಾಟ್ಗೆ ಅಷ್ಟು ದೊಡ್ಡ ಅಮೌಂಟ್ ಅಂತ ಶಾಕ್ ಆಯ್ತು. ಅಂಥದ್ದು ಏನೇನ್ ತಿಂದಿರ್ಬೋದು ಅನ್ನೋ ಕ್ಯೂರಿಯಾಸಿಟಿಲಿ ಎಲ್ರೂ ಕಡೆ ನೋಡ್ದ. ಅವ್ನ್ ಮಾತಾಡೋದಕ್ಕೂ ಮುಂಚೆನೆ ಕಾಮಿನಿ ಒಳಗೆ ನಗ್ತಾ, ಯಾಕೆ ಸಾಮ್ರಾಟ್, ಬಿಲ್ ಜಾಸ್ತಿ ಆಯ್ತಾ? ಪೇ ಮಾಡೋದಕ್ಕಾಗಲ್ವಾ? ಮತ್ತೆ ಅವಾಗ್ಲೇ ಏನ್ ಬೇಕೋ ಆರ್ಡರ್ ಮಾಡಿ ನಾನ್ ಪೇ ಮಾಡ್ತೀನಿ ಅಂತ ಬೊಗಳೆ ಬಿಟ್ಟೆ. ಪಾಪ, ನಿನ್ನ ಅಕೌಂಟ್ನಲ್ಲಿ 500 ರೂಪೀಸು ಇಲ್ವೇನೋ, ಇನ್ನು 5 lakhs ಎಲ್ಲಿಂದ ತರ್ತೀಯ? ಇನ್ನೊಬ್ಬ 5,000ದಲ್ಲಿ ಮುಗೀತೆ ಅನ್ಕೊಂಡಿದ್ದೇನೋ, ಇವಾಗ ಬಿಲ್ ನೋಡಿ ಜೀವ ಬಾಯಿಗೆ ಬಂದಿರುತ್ತೆ. ಅಯ್ಯೋ ಪಾಪ ಅಂತ ಹೇಳ್ದ. ಅಷ್ಟರಲ್ಲಿ ಕುಶಾಲ್ ಮತ್ತೆ ಹರೀಶ್ ಕೂಡ ರಿಸೆಪ್ಷನ್ ಕಡೆನೆ ಬರ್ತಿದ್ರು. ಕಾಮಿನಿಗೆ ಕುಶಾಲ್ ಮುಂದೆ ಸಾಮ್ರಾಟ್ಗೆ ಅವಮಾನ ಮಾಡೋದು ಅಂದ್ರೆ ಪಂಚಪ್ರಾಣ. ಎಕ್ಸೈಟ್ಮೆಂಟ್ ಅಲ್ಲಿ ಅವಳಿಗೆ ತುಟಿ ಮೇಲೆ ನಗು ನಿಲ್ತಾನೆ ಇರಲಿಲ್ಲ. ಈ ಕಡೆ ಸಾಮ್ರಾಟ್ ಎಲ್ರೂ ಟೇಬಲ್ ಕಡೆನೂ ಕಣ್ಣು ಹಾಯಿಸ್ತಾ. ಎಲ್ಲಾ ಪ್ಲೇಟಲ್ಲೂ ಮುಕ್ಕಾಲ್ ಭಾಗ ಫುಡ್ ಹಾಗೆ ಇತ್ತು. ಬಿಲ್ ಜಾಸ್ತಿ ಮಾಡ್ಬೇಕು ಅಂತಾನೆ ಬೇಕಾಬಿಟ್ಟಿ ಆರ್ಡರ್ ಮಾಡಿದಾರೆ ಅನ್ನೋದು ಅವ್ನಿಗೆ ಅರ್ಥ ಆಯ್ತು. ಅಷ್ಟರಲ್ಲಿ ಅಲ್ಲಿಗೆ ಹರೀಶ್ ಬಂದು, ಏನಾಯ್ತ ಮಗ, ಬಿಲ್ ನೋಡಿ ಶಾಕ್ ಆದ್ಯಾ? ಇಲ್ಲಿಂದ ಓಡೋಗೋದು ಹೇಗೆ ಅಂತ ಪ್ಲಾನ್ಗೇನ್ ಮಾಡ್ತಿದ್ಯಾ ಹೇಗೆ ಅಂತ ಅಣಗಿಸ್ತಾ. ಕುಶಾಲ್ ಆಟಿಟ್ಯೂಡ್ ಅಲ್ಲಿ, ಸಾಮ್ರಾಟ್, ಇಫ್ ಯು ಡೋಂಟ್ ಮೈಂಡ್ ಐ ಕ್ಯಾನ್ ಪೇ ದಿಸ್. ಇದೇನ್ ನನಗೆ ದೊಡ್ಡ ಅಮೌಂಟ್ ಅಲ್ಲ ಅಂತ ಹೇಳಿ ವಿಚಿತ್ರವಾಗಿ ಸ್ಮೈಲ್ ಮಾಡ್ದ. ಸಾಮ್ರಾಟ್ಗೆ ಆ ಕೆಟ್ಟ ನಗು ನೋಡಿ ಮೈಯೆಲ್ಲ ಉರ್ದು ಹೋಯ್ತು. ತಕ್ಷಣ ಸಾಮ್ರಾಟ್ ಜೇಬಿಂದ ಒಂದು ಕಾರ್ಡ್ ತೆಗೆದು ವೇಟ್ರೆಸ್ ಕಡೆ ಚಾಚ್ತ. ಆ ಕಾರ್ಡ್ ನೋಡಿ ಕಾಮಿನಿಗೆ ಕರೆಂಟ್ ಹೊಡೆದಂಗಾಯ್ತು. ವಾಟ್, ಬ್ಲ್ಯಾಕ್ ಕಾರ್ಡಾ? ಇದನ್ನೆಲ್ಲಿಂದ ತಗೊಂಡ್ ಬಂದೆ ನೀನು ಅಂತ ಕಣ್ಣು ಬಾಯಿ ಬಿಟ್ಕೊಂಡು ಆ ಕಾರ್ಡ್ ಮೇಲಿರೋ ಹೆಸರು ಅಬ್ಸರ್ವ್ ಮಾಡಿದ್ಲು. ಸಾಮ್ರಾಟ್ ವಸಿಷ್ಠ ಅನ್ನೋ ಹೆಸರು ನೋಡಿದ್ಮೇಲೆ ಅವಳಿಗೆ ಮಾತು ಗಂಟ್ಲಲ್ಲೇ ಸ್ಟಕ್ ಆಗೋಯ್ತು. ಸ್ವಲ್ಪ ಸುಧಾರಿಸ್ಕೊಂಡು, ಆಕ್ಚುಲಿ ನಿನ್ ಹೆಸರು ಸಾಮ್ರಾಟ್ ಕುಮಾರ್ ಅಷ್ಟೇ ಅಲ್ವಾ? ಇದ್ರಲ್ಲೇನ್ ಸ್ಪೆಷಲ್ ಆಗಿ ಸರ್ನೇಮ್ ಬಂದಿದೆ? ಏನ್ ಬ್ರೋ, ಹೊಸ ಗೇಮ್ ಪ್ಲಾನ್ ಮಾಡ್ತಿದ್ಯಾ ಹೇಗೆ ಅಂತ ಕೇಳಿದ್ಲು. ಸಾಮ್ರಾಟ್ ಬಿಲ್ ಪೇ ಮಾಡ್ತಾ ರೂಡ್ ಆಗಿ, ನನ್ ಸರ್ನೇಮ್ ವಸಿಷ್ಠ ಅಂತಾನೆ, ಆದ್ರೆ ಅನಾಥಾಶ್ರಮದಲ್ಲಿದ್ದಾಗ ಅವ್ರಿಗೆ ನನ್ ಸರ್ನೇಮ್ ಗೊತ್ತಿರ್ಲಿಲ್ಲ, ಅದಕ್ಕೆ ಸಾಮ್ರಾಟ್ ಮುಂದೆ ಕುಮಾರ್ ಅಂತ ಸರ್ನೇಮ್ ಇಟ್ಟಿದ್ರು ಅಂದ. ಅಲ್ಲೇ ನಿಂತಿದ್ದ ಹರೀಶ್ ವ್ಯಂಗ್ಯವಾಗಿ ಸ್ಮೈಲ್ ಮಾಡ್ತಾ, ಓಹೋ, ಅನಾಥಾಶ್ರಮದವ್ರು ಗೊತ್ತಿರ್ಲಿಲ್ವಾ? ಸರಿ ಬಿಡು, ಒಪ್ಕೊಳ್ಳೋಣ. ಆದ್ರೆ ನಿನ್ಗೂ ನಿನ್ ಸರ್ನೇಮ್ ಗೊತ್ತಿರ್ಲಿಲ್ವಾ? ನೀನ್ ಯಾಕೆ ಹೇಳಲಿಲ್ಲ? ಓ, ನಿನ್ಗಾಗ ಮೆಮೊರಿ ಲಾಸ್ ಆಗಿತ್ತು ಅಲ್ವಾ ಅಂತ ಹೇಳ್ಕೊಂಡು ಜೋರಾಗಿ ನಗ್ತಾ. ಸಾಮ್ರಾಟ್ಗೆ ಎತ್ತಿ ಅವನ್ ಕಪಾಳಕ್ಕೆ 2 ಬಾರಿಸ್ಬೇಕು ಅನ್ನಿಸ್ತು. ಆದ್ರೂ ಕಂಟ್ರೋಲ್ ಮಾಡ್ಕೊಂಡು ಸಾಮ್ರಾಟ್ ಅಲ್ಲಿಂದ ಹೊರಟು ಕಾರ್ ಹತ್ರ ಬಂದು ಸಾನ್ಯಾ ಬಗ್ಗೆ ಇನ್ನಷ್ಟು ತಲೆ ಕೆಡಿಸ್ಕೊಂಡ. ಅದೇ ಸಮಯಕ್ಕೆ ಶರ್ಮಿಳಾನು ಸಾಮ್ರಾಟ್ನ ನೋಡಿದ್ಲು. ಪಟ್ ಅಂತ ಅವಳ ಮುಖದಲ್ಲಿದ್ದ ಸ್ಮೈಲು ಮಾಯ ಆಗೋಯ್ತು. ಶರ್ಮಿಳಾ ಫುಲ್ಲು ಕೋಪದಲ್ಲಿ, ಇವನು ಚಿರಾಗ್, ನೀನು ಕುಡ್ಕೊಂಡು ನಶೆಲ್ ತೇಲ್ತಾ ಇದ್ದಾಗ ಗೂಂಡಾಗಳಿಂದ ಸಾನ್ಯಾನ ಕಾಪಾಡಿದ್ದು ಇವನೇ ಅಂದ್ಲು. ಸಾಮ್ರಾಟ್ ಚಿರಾಗ್ನೇ ನೋಡ್ತಾ, ಸಾನ್ಯಾನ ನೀನ್ ಕಾಪಾಡಿದ್ಯಾ, ಅದ್ ಹೇಗೆ ಅಂತ ಕೇಳ್ದ. ರಪ್ ಅಂತ ಶರ್ಮಿಳಾ ಅಡ್ಬಾಯ್ ಹಾಕ್ತಾ,
ಹೇಗ? ನೀನ್ ಈ ಪ್ರಶ್ನೆ ಕೇಳ್ತಿದ್ಯಾ? ಆಕ್ಚುಲಿ ನೀನ್ ಚಿರಾಗ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅದ್ಬಿಟ್ಟು ಅವನನ್ನೇ ಕ್ವಶನ್ ಮಾಡ್ತಾನೆ. ಮ್ಯಾನರ್ಸ್ ಇಲ್ದೇ ಇರೋ ಮೂದೇವಿ ಅಂತ ಮೂತಿ ತಿರುಗಿಸಿದ್ಲು. ಸಾನ್ಯನ ಸೇವ್ ಮಾಡ್ಬೇಕು ಅಂತ ಕಷ್ಟಪಟ್ಟಿದ್ದು ಸಾಮ್ರಾಟ್. ಬಟ್ ಚಿರಾಗ್ ಲೀಲಾಜಾಲ್ವಾಗಿ ಆ ಕ್ರೆಡಿಟ್ನೆಲ್ಲ ತಗೊಂಡಿದ್ದ. ಸಾಮ್ರಾಟ್ ಇದನ್ನ ಹೇಳೋಕೆ ಅಂತ ಹೊರಟಿದ್ದ ಅಷ್ಟರಲ್ಲಿ ಶರ್ಮಿಳಾ, ಸಾಮ್ರಾಟ್, ಚಿರಾಗ್ ಈ ಮನೆ ಅಳಿ ಆಗ್ತಿದ್ದಾನೆ ಅಂತ ಬಾಂಬ್ ಹಾಕಿದ್ಲು. ಅರೆ, ನಿಮ್ಗಿರೋಳ್ ಒಬ್ಳೆ ಮಗಳಲ್ವಾ? ಮತ್ಯಾರಿಗ್ ಮದ್ವೆ ಮಾಡಿಸ್ತಿದ್ದೀರಾ? ಏ ಸ್ಟುಪಿಡ್, ಚಿರಾಗ್ ನನ್ಗಿರೋ ಒಬ್ಬ ಮಗಳನ್ನ ಮದ್ವೆ ಆಗ್ತಾನೆ, ಗೊತ್ತಾಯ್ತಾ? ಆ ಮಾತ್ ಕೇಳಿದ್ಮೇಲೆ ಚಿರಾಗ್ ಮುಖದಲ್ಲಿ ನಗುವಿನ ಚಿಲುಮೆನೆ ಉಕ್ತು. ಅವನು ಸಾಮ್ರಾಟ್ಗೆ ಹ್ಯಾಂಡ್ ಶೇಕ್ ಮಾಡೋದು ಕೈ ಮುಂದೆ ಚಾಚಿ, ನೈಸ್ ಮೀಟಿಂಗ್ ಯು ಸಾಮ್ರಾಟ್ ಅಂದ. ಸಾಮ್ರಾಟ್ ಅವನ್ ಕೈನ ಬಿಗಿಯಾಗಿ ಹಿಡ್ಕೊಂಡು ಜೋರಾಗಿ ಪ್ರೆಸ್ ಮಾಡ್ತಾ, ಸಾನ್ಯಾಗೆ ಆಗ್ಲೇ ಮದ್ವೆ ಆಗಿದೆ, ನಾನೇ ಅವಳು ಗಂಡ ಅಂದ. ಚಿರಾಗ್ಗೆ ಕೈ ನೋವಾಗಿ ಮುಖ ಕಿವುಚ್ಕೊಂಡ. ಅದು ನೋಡಿ ಶರ್ಮಿಳಾ, ಏಯ್ ಸಾಮ್ರಾಟ್, ಏನ್ ಮಾಡ್ತಿದ್ಯಾ? ಗೂಂಡ ತರ ಬಿಹೇವ್ ಮಾಡ್ಬೇಡ, ಬಿಡ ಅವನ್ ಕೈನ ಅಂತ ಕಿರ್ಚದ್ಲು. ಸಾಮ್ರಾಟ್ ಅವನ್ ಕೈ ಬಿಟ್ಟು ಕಡಕ್ ಲುಕ್ ಕೊಟ್ಟ. ಶರ್ಮಿಳಾ ಬೆಂಕಿ ಉಂಡೆ ತರ ಸಿಡಿತಾ, ಸಾಮ್ರಾಟ್, ನೀನು ಹದ್ಮೀರ್ತಾ ಇದ್ಯಾ. ಚಿರಾಗ್ಗೆ ನಿಂತರ ಗೂಂಡ ಅನ್ಕೊಂಡಿದ್ಯಾ? ಅವನು ಡೀಸೆಂಟ್ ಫ್ಯಾಮಿಲಿಯಿಂದ ಬಂದಿರೋ ಒಳ್ಳೆ ಹುಡುಗ. ಯಾರ್ ಜೊತೆ ಹೇಗ್ ಬಿಹೇವ್ ಮಾಡ್ಬೇಕು ಅನ್ನೋದನ್ನ ಮೊದ್ಲು ತಿಳ್ಕೊ ಅಂದ್ಲು. ಸಾಮ್ರಾಟ್ ಮನ್ಸ್ಗೆ ತುಂಬಾ ನೋವಾಗ್ತಿತ್ತು. ಅವನ್ ಹಾಗೆ ನಿಂತಿದ್ದಾಗ ರಾಜೀವ್ ಅವನ ಹತ್ರ ಬಂದು, ನಿನ್ ಬಗ್ಗೆ ಯಾರು ಏನೇ ಹೇಳಿದ್ರು ನಾನ್ ನಿನ್ ಮೇಲೆ ನಂಬಿಕೆ ಇಟ್ಟಿದ್ದೆ. ನನ್ನ ಮಗಳನ್ನ ಖುಷಿಯಾಗಿ ನೋಡ್ಕೊಳ್ಳೋದಕ್ಕಾಗ್ಲಿಲ್ಲ ಅಂದ್ರು ಅಟ್ಲೀಸ್ಟ್ ಸೇಫ್ ಆಗಿ ನೋಡ್ಕೋತೀಯ ಅನ್ಕೊಂಡಿದ್ದೆ. ಬಟ್ ಇವತ್ತಾಗಿರೋ ಇನ್ಸಿಡೆಂಟ್ ನೋಡಿದ್ಮೇಲೆ ನಿನ್ ಮೇಲಿದ್ದ ನಂಬಿಕೆ ಎಲ್ಲ ಮುರಿದೋಯ್ತು. ಅಂತ ಸಿಚುವೇಶನಲ್ಲಿ ನನ್ನ ಮಗಳನ್ನ ಬಿಟ್ಟು ಹೋಗೋದಕ್ಕೆ ಹೇಗ್ ಮನ್ಸು ಬಂತು ನಿನಗೆ? ಸಾಮ್ರಾಟ್ ಕನ್ಫ್ಯೂಷನ್ ಅಲ್ಲಿ, ನೀವ್ ಏನ್ ಹೇಳ್ತಾ ಇದ್ದೀರಾ? ಸಾಮ್ರಾಟ್, ಸಾಕು, ನೀನೇನ್ ಮಾಡಿದ್ಯೋ ಅನ್ನೋದು ನನಗೆ ಗೊತ್ತಾಗಿದೆ. ಯಾರೋ ಗೂಂಡ ನಿನ್ ಕಣ್ಮುಂದೆನೆ ಸಾನ್ಯಾಗಿ ಹಿಂಸೆ ಕೊಡ್ತಾ ಇದ್ರೆ ನೀನ್ ಅವನಿಗೆ ಬುದ್ಧಿ ಕಲ್ಸೋದ್ಬಿಟ್ಟು ಓಡೋದ್ಯಂತೆ. ಛೇ, ಇದೇನಾ ನಿನ್ ಗಂಡಸ್ತನ? ಇವಾಗ ನಿನ್ಗೆ ಎದೆ ಉಬ್ಬಿಸ್ಕೊಂಡು ಅವಳು ಗಂಡ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗಲ್ವಾ? ಯಾವಾಗ್ಲೂ ಸಹನಾಮೂರ್ತಿ ತರ ಇರ್ತಿದ್ದ ರಾಜೀವ್ ಕೂಡ ಇವತ್ತು ಕೋಪದಲ್ಲಿ ರೇಗಿದ್ದ. ಸಾಮ್ರಾಟ್ ಸಿಕ್ಕಾಪಟ್ಟೆ ಬೇಜಾರ್ ಮಾಡ್ಕೊಂಡು, ಅಂಕಲ್, ನಾನ್ ಓಡೋದೆ ಅಂತ ಯಾವ ನಾಯಿ ನನ್ ಮಗ ಹೇಳ್ದ? ಇಷ್ಟೆಲ್ಲ ಹೇಳಿರೋನು ನಾನು ಹೊರಗಡೆ ಏನ್ ಮಾಡ್ತಿದ್ದೆ ಅಂತಾನು ಹೇಳಲಿಲ್ವಾ? ನಿಜ ಏನು ಅಂದ್ರೆ ಸಾನ್ಯಾನ ಗೂಂಡಗಳಿಂದ ಸೇವ್ ಮಾಡಿದ್ದು ನಿಮ್ಮ ಡೀಸೆಂಟ್ ಫ್ಯಾಮಿಲಿ ಹುಡುಗ ಅಲ್ಲ, ನಾನು ಅಂತ ಸ್ಟ್ರೆಸ್ ಮಾಡಿ ಹೇಳ್ದ. ಸಾಮ್ರಾಟ್ ಬೇಜಾರಿಂದ ಅಲ್ಲೇ ನಿಂತ್ಕೊಂಡು, ಇಷ್ಟೆಲ್ಲ ಸುಳ್ಳು ಹೇಳಿ ಕತೆ ಕಟ್ಟಿರೋನು ಈ ಚಿರಾಗೆ, ಕಳ್ ನನ್ ಮಗ. ಇವನ್ಗೆ ಹೇಗಾದ್ರೂ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು. ನನ್ ಕೈ ರುಚಿ ಹೇಗಿರುತ್ತೆ ಅಂತ ತೋರಿಸ್ಬೇಕು. ಸಿಗ್ಲಿ ಇನ್ನೊಂದ್ಸಲ, ಇದೇ ಮಾರಿ ಹಬ್ಬ ಅನ್ಕೊಂಡು ನಿಟ್ಟುಸ್ರು ಬಿಟ್ಟ. ಆಮೇಲೆ ಸೀದಾ ಸಾನ್ಯಾ ರೂಮ್ಗೆ ಹೋದ. ಅಲ್ಲಿ ಅವಳು ಡೀಪ್ ಸ್ಲೀಪ್ ಅಲ್ಲಿದ್ಲು. ಅವಳು ಮುದ್ದಾದ ಮುಖ ನೋಡ್ತಾ ಅವನ ಹಾಗೆ ನಿಂತ್ಬಿಟ್ಟ. ನಂತರ ತಾನ್ ತಂದಿದ್ದ ಸಾಮಾನೆಲ್ಲ ಅಲ್ಲೇ ಮೂಲೆಯಲ್ಲಿ ಜೋಡಿಸಿಟ್ಟು ಮೆಲ್ಲಗೆ ಹೆಜ್ಜೆ ಆಗ್ತಾ ಬೆಡ್ ಹತ್ರ ಹೋದ. ನಿಧಾನಕ್ಕೆ ಬ್ಲಾಂಕೆಟ್ ಹೊತ್ಕೊಂಡು ಹಾಗೆ ಅವಳು ಪಕ್ಕನೆ ಮಲ್ಕೊಂಡು ಕಣ್ಮುಚ್ತ. ಆದ್ರೆ ನಿದ್ದೆ ಬರ್ಲಿಲ್ಲ. ಅವತ್ ರಾತ್ರಿ ತಾನು ಹೇಗ್ ಸಾನ್ಯಾ ರೂಮ್ಗೆ ಹೋದೆ ಅನ್ನೋ ಯಕ್ಷ ಪ್ರಶ್ನೆನೆ ಅವನನ್ನ ಕಾಡ್ತಾ ಇತ್ತು. ಸಾನ್ಯನ್ ಪಕ್ಕದಲ್ಲಿ ಜಾಗ ಪಡೆದಿರೋ ಸಾಮ್ರಾಟ್ ಮುಂದೆ ಅವಳ ಹೃದಯದಲ್ಲೂ ಸ್ಥಾನ ಪಡಿತಾನ. ಸಾಮ್ರಾಟ್ ಚಿರಾಗ್ಗೆ ಹೇಗ್ ಬುದ್ಧಿ ಕಲಿಸ್ತಾನೆ? ಇದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ ಕೇಳ್ತಾ ಇರಿ ಟೈಗರ್ ರಿಟರ್ನ್ಸ್, ಓನ್ಲಿ ಆನ್ ಪಾಕೆಟ್ ಎಫ್ಎಂ. ಈಗ ನೀವು ಪಾಕೆಟ್ ಎಫ್ಎಂ ನಲ್ಲಿರೋ ಎಲ್ಲಾ ಶೋಗಳನ್ನ ಈಸಿಯಾಗಿ ಕೇಳಬಹುದು. ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ ಎಫ್ಎಂ ಮತ್ತು ಕೇಳಿ ದೇಶ ವಿದೇಶದಲ್ಲಿ ಫೇಮಸ್ ಆಗಿರೋ ಟೈಗರ್ ರಿಟರ್ನ್ಸ್ ಅನ್ನೋ ಮೈ ನವಿರೇಳಿಸೋ ಕಥೆಯನ್ನ.